ಈ ವಿಡಿಯೋ ಫ್ರೀಡಮ್ ಹೆಸರು ಹೇಳ್ಕೊಂಡು ಅಪ್ಪ ಅಮ್ಮನ ಮಾತು ಕೇಳದೆ ಎಲ್ಲಿ ಬೇಕಲ್ಲಿ ಸುತ್ತೋ ಹೆಣ್ಣು ಮಕ್ಕಳಿಗೆ ಈ ವಿಡಿಯೋನ ಮೇನ್ ಆಗಿ ಹೇಳ್ತಾ ಇದ್ದೀನಿ. ಒಂದ್ಸಲ ಗಮನ ಹರಿಸಿ ನೋಡಿ. ಈ ವಿಡಿಯೋ 5-6 ವರ್ಷದ ಹಿಂದೆ ಇದು ಹಂಗೆ ಹೆಂಗೆ ಅಂತ ಹೇಳ್ತಿದ್ದೀರಾ. ಖಂಡಿತ ಎಲ್ಲ ಮೊನ್ನೆ 22ನೇ ತಾರೀಕು ನಡೆದಿರೋ ಅಂತ ಘಟನೆ ಇದು. ನೀವು ಗೂಗಲ್ ಮಾಡಿ ನೋಡಿ. ನಾನು ಗೂಗಲ್ ಮಾಡಿ ಡೀಟೇಲ್ಸ್ ತಗೊಂಡು ಆಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಒಂದು ಹುಡುಗಿ ಏನೋ ಅವ್ರ ಟೈಮ್ ಕಾಲ ಕಳೆಯೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಅಂತ ಟೈಮಲ್ಲಿ ಕೆಟ್ಟ ಕಿಡಿಗೇಡಿಗಳು ಬಂದ್ಬಿಟ್ಟು ಹುಡುಗಿಗೆ ಎದುರಿಸಿ ಬೆದರಿಸಿ ಹುಡುಗಿನ ಅತ್ಯಾಚಾರ ಮಾಡ್ತಾರೆ. ಅದು ವಿಡಿಯೋ ಮಾಡ್ಕೊಂಡು ವಿಡಿಯೋ ಇದೆಲ್ಲ ತೋರಿಸ್ತೀವಿ, ಇದ್ ಮಾಡ್ತೀವಿ, ನೀನ್ ಹಿಂಗ್ ಬಂದಿದ್ಯಾ ಅಂತ ನಿಮ್ ಮನೆಯವ್ರಿಗೆ ಶೇರ್ ಮಾಡ್ತೀವಿ ಅಂತ ಹೇಳಿ ಎದುರಿಸಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ನಾನು ಸತ್ತೋಗ್ತೀನಿ ಬಿಡಿ ಅಂದ್ರೂ ಕೂಡ ಬಿಡ್ದೇನೆ ಆ ಹುಡುಗಿನ ಅತ್ಯಾಚಾರ ಮಾಡಿ ಅಲ್ಲೇ ಸಾಯಿಸ್ತಾರೆ. ಇದ್ರಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಅಲ್ಲಿ ಆ ಹುಡುಗ ಇರ್ಬೋದು, ಅಲ್ಲಿ 5-6 ಜನ ಇರ್ತಾರೆ. ಆ ಹುಡುಗ ಏನೂ ಮಾಡ್ಕೊಳಕ್ ಆಗೋದಿಲ್ಲ. ಹಾಗೆ ಕೆಲವೊಬ್ರು ಹೆಂಗಿರ್ತಾರೆ ಅಂತಂದ್ರೆ, ಈ ಮನೆಯಿಂದ ಬಂದ್ಬಿಟ್ಟಿದೀವಿ, ಆರಾಮಾಗಿ ಸುತ್ತೀವಿ, ಯಾರು ಜನ ಇಲ್ಲ ಜಾಗಕ್ಕೆ ಹೋಗ್ಬೇಕು, ಜನ ಇಲ್ಲ ಜಾಗದಲ್ಲಿ ಕೂರ್ಬೇಕು, ಅಂತ ಜಾಗದಲ್ಲಿ ಇಂತ ಕೆಟ್ಟ ಕಿತ್ತೋದ್ ನರಿಗಳು ಇರ್ತಾರೆ ಅನ್ನೋದು ಅಷ್ಟು ನಿಮಗೆ ಗೊತ್ತಾಗಲ್ಲ. ಯಾರನ್ನೂ ನಂಬಕ್ಕಾಗಲ್ಲ ಈಗಿನ ಕಾಲ. ಅಣ್ಣ ತಮ್ಮ ಅನ್ಕೊಂಡೆ ಕರ್ಕೊಂಡು ಹೋಗ್ತಾರೆ, ಏನೋ ಮಾಡಾಕ್ತಾರೆ. ಅಪ್ಪನ್ ನಾನ್ ತಂದೆ ತರ ಅನ್ಕೊಂಡ್ ಕರ್ಕೊಂಡು ಹೋಗ್ತಾರೆ, ಏನೋ ಮಾಡ್ತಾರೆ. ಇಂಥದ್ರಲ್ಲಿ ಬಾಯ್ ಫ್ರೆಂಡ್ ಅಂತ ಹೋಗ್ತೀರಾ. ಇಂಥದ್ ಯಾರು ಕಂಡಿರ್ತಾರೆ, ಎಲ್ಲಿ ಏನಾಗುತ್ತೆ ಅಂತ. ಇವಾಗ ಸಣ್ಣ ಮಕ್ಕಳನ್ನೇ ಬಿಡ್ತಾ ಇಲ್ಲ ಅಂತ ಅನ್ನೋ ಕಾಲದಲ್ಲಿ ನೀವು ಪ್ರೈವೇಸಿ ಬೇಕು ಅಂತ ಬೆಟ್ಟ ಗುಡ್ಡ ಅಂತ ಹಿಂಗ್ ಗತ್ತಿ ಕುತ್ಕೊಂಡ್ರೆ ಯಾರು ಬಂದ್ ಕಾಪಾಡ್ತಾರೆ ನಿಮ್ಮನ್ನ? ದಯವಿಟ್ಟು ಈ ವಿಡಿಯೋನ ಯಾರು ನೋಡ್ತಾ ಇದೀರಾ, ಅಪ್ಪ ಅಮ್ಮಂದಿರ್ ನೋಡ್ತಾ ಇದೀರಾ, ಇಲ್ಲ ಹೆಣ್ಮಕ್ಳು ನೋಡ್ತಾ ಇದೀರಾ, ತುಂಬಾ ಹುಷಾರಾಗಿ. ನಮ್ಗೆ ಇದರಿಂದ ಏನೂ ಆಗೋದೇನಿಲ್ಲ. ಒಂದು ಎಚ್ಚರಿಕೆ ಕೊಡ್ತೀವಿ, ಮುಂದೆ ಈ ತರದ್ದು ನಿಮ್ಮ ಮನೆಯಲ್ಲೂ ನಿಮ್ಮ ಮನೆ ಹೆಣ್ಮಕ್ಳಿಗೂ ಯಾರಿಗೂ ನಡಿಬಾರ್ದು ಅಂತ. ನಾವು ಅದೇನೋ ಹೇಳ್ತಾರಲ್ಲ, ಪ್ರಪಂಚ ಸರಿ ಇಲ್ಲ, ನಮ್ಮ ಸಿಸ್ಟಮ್ ಸರಿ ಇಲ್ಲ. ನಾವು ಇವಾಗ ಬಾಯಿ ಬಡ್ಕೋಬೇಕಷ್ಟೇ. ಹೆಣ್ಮಕ್ಳು ಅನ್ನೋರು ಬದುಕಿ ಉಳಿಯಕ್ಕಾಗ್ತಾ ಇಲ್ಲ. ನಮ್ಮ ಹುಷಾರಲ್ಲಿ ನಾವ್ ಇರೋಣ. ಓಡಾಡೋದೇ ಫ್ರೀಡಮ್ ಅಲ್ಲ. ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡಿರಿ. ಅವ್ರು ನಿಮಗೆ ಯಾವತ್ತೂ ಕೆಟ್ಟದ್ ಬಯಸಲ್ಲ. ಬೈ ಚಾನ್ಸ್ ನೀವು ಇಂಥದ್ರಲ್ಲಿ ಏನಾದ್ರು ಸಿಗಾಕೊಂಡಿದೀರಾ ಅಂತಂದ್ರೆ ಹೋಗ್ಬಿಟ್ಟು ನೀವ್ ಹೇಳಿ, ಈ ತರ ನಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ, ಹಿಂಗ್ ಎದುರಿಸ್ತಾ ಇದಾರೆ ಅಂತ ಹೇಳಿದ್ರೆ ಒಂದ್ 4 ಏಟು ಹೊಡಿಬಹುದು. ಬಟ್ ನಿಮ್ಗೆ ಯಾವತ್ತೂ ಕೆಟ್ಟದಾಗ್ಲಿ ಅಂತ ಎಂತೂ ಬಯಸಲ್ಲ. ಆದಷ್ಟು ಹುಷಾರಾಗಿರಿ. ಒಂದು ಪ್ರಾಬ್ಲಮ್ ಇತ್ತು, ಪೂಜೆ ಎಲ್ಲ ಮಾಡಿಸ್ದೆ. ಸ್ವಲ್ಪ ದಿವಸದಲ್ಲಿ ನಂದು ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದಕ್ಕೆ ನಾನು ಯಾವಾಗೂ ಇಲ್ಲಿ ಬರ್ತಾ ಇರ್ತೀನಿ. ಇಲ್ಲಿಗೆ ಬಂದ್ಮೇಲೆ ನಾನು ಏನೇನು ಅನ್ಕೊಂಡಿದ್ದೆ ಅದು ಎಲ್ಲಾನು ಆಗ್ತದೆ. ನನ್ನ ಪ್ರಾಜೆಕ್ಟ್ಸ್ ಗಳಾಗಿರ್ಬೋದು ಆಗ್ತಿದೆ, ಆರೋಗ್ಯದ ಸಮಸ್ಯೆ ಎಲ್ಲನೂ ತುಂಬಾ ನಿರ್ವಿಘ್ನವಾಗಿ ಹೋಗ್ತಿದೆ. ಅನ್ಕೊಂಡಿದ್ದಂಗೆ ಆಗಿದೆ. ಯಾವತ್ತೂ ಅವ್ರ ಕೈ ಬಿಟ್ಟಿಲ್ಲ, ಇಲ್ಲಿವರೆಗೂ ಕೈ ಬಿಡೋಲ್ಲ. ನಂಬಿದವ್ರನ್ನ ನಂಬಿರೋದು ಅವ್ರನ್ನ ಯಾವತ್ತು ನಾವು ಎಲ್ಲೇ ನಿಂತ್ಕೊಂಡು ನೆನ್ಸ್ಕೊಂಡ್ರು ನಾವ್ ಅನ್ಕೊಂಡಿದ್ದೆ. ನಮ್ ತಂಗಿ ಮಗಳಿಗೆ ಮಕ್ಳಿರ್ಲಿಲ್ಲ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದೆ. ಗಂಡ್ ಮಗು ಆಗಿದೆ. 100ಗೆ 200% ಸತ್ಯ ಇದೆ. ಪರಿಹಾರ ಪಡೆದ ಜನರ ಅಭಿಪ್ರಾಯ ಕೇಳಿದ್ದೀರಿ ಅಲ್ವಾ? ಯಾವುದೇ ಗುಪ್ತ ನಿಗೂಢ ಎಂತದ್ದೇ ಸಮಸ್ಯೆಗಳಿದ್ದರೂ ಗ್ಯಾರಂಟಿ 100ಕ್ಕೆ 101ರಷ್ಟು ಶಾಶ್ವತವಾದಂತಹ ಪರಿಹಾರವನ್ನು ಇವರಲ್ಲಿ ಪರಿಹಾರ ಪಡೆಯದೆ ಯಾರೂ ವಾಪಸ್ ಹೋಗಿಲ್ಲ. ನೀವು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳಲ್ಲಿ